ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KGF ಕೋಲಾರಿಂದ 5-6 ವರ್ಷ ಆಯ್ತು ಬಂದು. ಅವತ್ತಿಂದ ಮಸಾಲ್ ಪುರಿನೇ ತಿಂದಿಲ್ಲ. ಇಲ್ಲಿ ಮಾಡೋದೇ ಇಲ್ಲ. ಈ ಕಡೆ ಮಾಡ್ತಾರೆ, ಬಟ್ ಬೇರೆ ತರ ಇರುತ್ತೆ ಮಸಾಲ್ ಪುರಿ. ಬಟ್ ಆ ಸೈಡ್ ಅಂತೂ ಬೆಂಗಳೂರು ಸೈಡ್, ಆ ಸೈಡ್ ಎಲ್ಲ ಅಂತೂ ಮಸಾಲ್ ಪುರಿ ಅಂತೂ ಮಸ್ತ್ ಆಗಿರುತ್ತೆ. ಅದಕ್ಕೆ ಇವತ್ತು ಈ ಲಾಗ್ ಮಸಾಲ್ ಪುರಿ ಮನೇಲಿ ಮಾಡ್ತೀನಿ, ತಿಂತೀನಿ, ನೋಡ್ಕೊಂಡಿದ್ದೀನಿ, ಮಾಡ್ತೀನಿ ಮಸಾಲ್ ಪುರಿ, ತಿಂತೀನಿ. ಬನ್ನಿ ತೋರಿಸ್ತೀನಿ. ಫಸ್ಟು ಬಟಾಣಿ ಮತ್ತು ಆಲೂಗಡ್ಡೆನ ಕುಕ್ಕರಲ್ಲಿ ಹಾಕಿ 5-6 ವಿಸಿಲ್ ಹೊಡೆಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಬಟಾಣಿ ಆಲೂಗಡ್ಡೆನ. ಅಷ್ಟರಲ್ಲಿ ಮಸಾಲ ಐಟಮ್ ರೆಡಿ ಮಾಡ್ಕೊಳ್ಳೋಣ. ತವಾ ಮೇಲೆ ಆಯಿಲ್ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಶುಂಠಿನೂ ಹಾಕೋಣ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಚಕ್ಕೆ, ಲವಂಗ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೋಣ. ಅದಾದಮೇಲೆ ಒಂದು ಹಿಡಿ ಕೊತ್ತಂಬರಿ ಮತ್ತು ಪುದೀನಾನ ಹಾಕೋಣ. ವಿಸಿಲ್ ಹೊಡೆದು ಬೆಂದಿರುತ್ತೆ ಬಟಾಣಿ ಆಲೂಗಡ್ಡೆ, ಅದನ್ನು ಸ್ವಲ್ಪ ಹಾಕೋಣ. ಅರ್ಧ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಬಿರೋ ಮಸಾಲ ಈ ಥರ ಆಗಿದೆ. ಅದಾದಮೇಲೆ ಬಟಾಣಿ ಆಲೂಗಡ್ಡೆ ಬೆಂದಿರುತ್ತಲ್ವ, ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅದಾದಮೇಲೆ ತವಾ ಮೇಲೆ ಆಯಿಲ್ ಹಾಕಿ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತವಾ ಮೇಲೆ. ಅದಾದಮೇಲೆ ರುಬ್ಬಿರೋ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಬೆಂದಿರೋ ಬಟಾಣಿನ ಹಾಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲಾನ ಬಾಯ್ಲ್ ಆಗಕ್ಕೆ ಬಿಡಬೇಕು. ಮಸಾಲೆ ಪೂರಿಗೆ ಪೂರಿ ಮಾಡ್ಕೊತಿದ್ದೀವಿ. ಫೈನಲಿ ಮಸಾಲೆ ಪೂರಿ ಆಯಿತು. ಈ ಥರ ಪೂರಿನ ಚೂರು ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಮಸಾಲ ಈ ಥರ ಹಾಕ್ಕೊಬೇಕು. ಅದಾದಮೇಲೆ ಕಡಲೆ ಪೂರಿ ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಬೇಕು. ಅದರ ಮೇಲೆ ಸ್ವಲ್ಪ ಈರುಳ್ಳಿ ಆ್ಯಂಡ್ ಟೊಮ್ಯಾಟೊನೂ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಚರ್ ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಮಿಕ್ಚರ್ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮಿಕ್ಚರು. ಬನ್ನಿ ಟೇಸ್ಟ್ ಮಾಡೋಣ. ಆಫ್ಟರ್ 5 ಇಯರ್ಸ್ ಆದಮೇಲೆ ಟೇಸ್ಟ್ ಮಾಡ್ತಿದ್ದೀನಿ ಮಸಾಲೆ ಪುರಿನ. ತುಂಬ ಚೆನ್ನಾಗಿದೆ. ಕೋಲಾರಲ್ಲೇ ತಿನ್ನಿರೋ ಥರ ಅನಿಸಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋವರೆಗೂ, ಅಲ್ಲಿವರೆಗೂ ಬಾಯ್ ಬಾಯ್.